ನಮಸ್ಕಾರ ಸ್ನೇಹಿತರೆ. ಈಗ ರಥಕ್ಕೆ ಕಳಸ ಧಾರಣೆ ಮಾಡುವ ಮುಖಾಂತರ ಶ್ರೀ ಮಾರಿಕಾಂಬಾ ಜಾತ್ರೆ ಆರಂಭ. ಇದ ನಂತರ ರಥಕ್ಕೆ ಪತಾಕೆಯನ್ನು ಹಾಕ್ತಾರೆ. ಸಂಜೆ ದೇವಸ್ಥಾನದಲ್ಲಿ ದೇವಿಯ ಮದುವೆ ಕಾರ್ಯಕ್ರಮ ಇರುತ್ತದೆ. ಇವತ್ತಿಂದ ನಮ್ಮ ಶಿರ್ಸಿ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇದೆ. ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಾತ್ರೆ ಅಂತಾನೆ ಹೇಳ್ಬೋದು. ಈಗ ಕಳಶದ ಪೂಜೆ ಮುಗಿಸಿ ನಾಳೆ ಬೆಳಗ್ಗೆ ರಥೋತ್ಸವ ನಡೆಯುತ್ತೆ. ಅದೇ ರೀತಿ ಇಂದು ರಾತ್ರಿ 11 ಗಂಟೆಯಿಂದ ತಾಯಿಯ ಮದುವೆ ಕಾರ್ಯಕ್ರಮ ಕೂಡ ಇರ್ತದೆ. ಶಿರ್ಸಿಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಇದರಿಂದ ವಿಜೃಂಭಣೆಯಿಂದ ನಮ್ಮ ಶಿರ್ಸಿ ಜಾತ್ರೆ 2 ವರ್ಷಕ್ಕೊಂದ್ಸತಿ ನಡೆಯುತ್ತೆ. ನಮ್ಗೆಲ್ಲ ತುಂಬಾ ಖುಷಿ ಆಗುತ್ತೆ ಈ ಜಾತ್ರೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ತೇವೆ. ಧನ್ಯವಾದಗಳು. ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಯ 2024ನೇ ಸಾಲಿಗೆ ಎಲ್ಲರಿಗೂ ಒಂದು ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇವತ್ತಿನಿಂದ ಜಾತ್ರೆಯ ಒಂದು ವಿದ್ಯುತ್ ಸಮಾರಂಭ ಆರಂಭವಾಗಿದೆ 2026 ಜಾತ್ರೆಯ. ಸೊ ಇವತ್ತು ಶ್ರೀ ದೇವಿಯ ರಥಕ್ಕೆ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ ಈ ವಿದ್ಯುಕ್ತವಾಗಿ ಈ ಜಾತ್ರೆಯನ್ನ ಆರಂಭ ಮಾಡ್ತಾ ಇದ್ದೇವೆ. ಸೊ ನಾವು ಆಚಾರ್ಯ ಬಾಬ್ದಾರರು, ಉಪ್ಪಾರ ಕುಟುಂಬದವರು ಮತ್ತು ಮರಾಠಿ ಕುಟುಂಬದವರು ಎಲ್ಲ ಸೇರಿಕೊಂಡು ಏನು ರಥ ಏನು ನಮ್ಗೆ 8 ದಿನ ಹಿಂದೆ ಕಟ್ಟಲಿಕ್ಕೆ ಏನು ನಮ್ಮ ಕೈಯಲ್ಲಿ ವಿಳ್ಯದೆಲೆ ಕೊಡ್ತಾರೆ. ಅದೇ ರೀತಿ ನಾವು ಇವತ್ತು ಎಲ್ಲ ರಥವನ್ನ ಕಂಪ್ಲೀಟ್ ಮಾಡ್ಕೊಂಡು ಅದೇ ರಥವನ್ನ ಶ್ರೀದೇವಿಯ ರಥವನ್ನ ಬಾಬ್ದಾರ ಮುಖಂಡರಾದಂತಹ ಶ್ರೀ ಜಗದೀಶ್ ಗೌಡ ಅವರಿಗೆ ಮತ್ತು ಟ್ರಸ್ಟಿಗಳಿಗೆ ಇವತ್ತು ಅದು ವಿಳ್ಯದೆಲೆ ಪಟ್ಟಿ ಮೂಲಕ ಅವರಿಗೆ ವಹಿಸಿಕೊಟ್ಟಿದ್ದೇವೆ. ಇನ್ನು ರಥವನ್ನ ಸಾಂಗವಾಗಿ ಕರ್ಕೊಂಡು ಹೋಗಿ ಶ್ರೀದೇವಿಯನ್ನ ಜಾತ್ರಾ ಗದ್ದಿಗೆ ತಲುಪಿಸುವ ಜವಾಬ್ದಾರಿ ಸಮಸ್ತ ಎಲ್ಲ ಬಾಬ್ದಾರರಿರುತ್ತೆ. ಸೊ ಈಗಿನಿಂದ ಅಲ್ಲಿ ಮೇಲ್ಗಡೆ ಬಾವುಟ ಎಲ್ಲ ಕಟ್ತೇವೆ. ರಾತ್ರಿ 2 ಗಂಟೆ ತನಕ ಈ ಕೆಲಸ ನಡೀತಾ ಇರ್ತದೆ. ಹೂವಿನ ಹಾರ ಎಲ್ಲ ಭಕ್ತಾದಿಗಳು ಕೊಟ್ಟಿದ್ದಂತ ಎಲ್ಲವನ್ನ ಇಲ್ಲಿ ಕಟ್ತೇವೆ. ಹಾಗೂ ಪಟಗಳನ್ನ ಈ ರಥಕ್ಕೆ ಏನು ಪಟ ಕಟ್ಟೋದುಂಟು ಎಲ್ಲವನ್ನ ಎಲ್ಲ ಕುಟುಂಬದವರು ಸೇರ್ಕೊಂಡು ಮಾಡ್ತೇವೆ. ಎಲ್ಲರಿಗೂ ಜಾತ್ರೆಗೆ ಬನ್ನಿ ಹೇಳಿ ಈ ಮೂಲಕ ಕರೀತಾ ಇದ್ದೇನೆ. ಇವತ್ತು ರಾತ್ರಿ ಶ್ರೀದೇವಿಯ ಮದುವೆ ಕಾರ್ಯಕ್ರಮ ನಡೆಯುತ್ತದೆ. ನಾಳೆ ಬೆಳಗ್ಗೆ 7:30ರಿಂದ ಶ್ರೀದೇವಿಯ ರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಈ ವರ್ಷ ಜಾತ್ರೆಯಲ್ಲಿ ದೇವಸ್ಥಾನದಿಂದ ವಿಶೇಷ ಅಂಗವಿಕಲಿಗೆ ಹಾಗೂ ವಯೋವೃದ್ಧರಿಗೆ ವಿಶೇಷವಾದ 2ರಿಂದ ಸಂಜೆ 5 ಗಂಟೆವರೆಗೆ ವಿಶೇಷವಾದ ದರ್ಶನವನ್ನು ಇಟ್ಟಿದ್ದಾರೆ. ಅಂಗವಿಕಲರು ಮತ್ತು ವಯೋವೃದ್ಧರು ಮಧ್ಯಾಹ್ನ 2ರಿಂದ ಸಂಜೆ 5 ಗಂಟೆಗೆ ಈ ದರ್ಶನದಲ್ಲಿ ಸರದಿ ಸಾರಿ ಇರುವುದಿಲ್ಲ, ನೇರವಾದ ದರ್ಶನ ಇರ್ತದೆ. ಅವ್ರಿಗೆ ಮಾತ್ರ ಅದನ್ನು ಉಪಯೋಗ ಪಡಿಸ್ಕೊಳ್ಬೇಕಾಗಿ ವಿನಂತಿ.